ವರುಣನ ಕೃಪೆಗಾಗಿ ಶಿವಲಿಂಗವನ್ನು ನೀರಿನಲ್ಲಿ ಮುಳುಗಿಸಿ ವಿಶೇಷ ಪೂಜೆ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಚೇನಹಳ್ಳಿ ಗ್ರಾಮಸ್ಥರು ವರುಣನ ಕೃಪೆಗಾಗಿ ಗ್ರಾಮದ ಪುರಾತನ ಕಾಲದ ಶಿವಲಿಂಗವನ್ನು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿಸಿದ್ದಾರೆ. ಮಾಚೇನಹಳ್ಳಿ ಗ್ರಾಮಕ್ಕೆ ಮಳೆ ದೇವನು ಮುನಿಸಿಕೊಂಡ ಸಂದರ್ಭದಲ್ಲಿ ಗ್ರಾಮದ ಹಳೆಯ ಸಂಪ್ರದಾಯ ಪದ್ಧತಿಯಂತೆ ಶಿವಲಿಂಗವನ್ನು ನೀರಿನಲ್ಲಿ ಮುಳುಗಿಸಿದರೆ ವರುಣನು ಕೃಪೆ ತೋರುತ್ತಾನೆ ಎನ್ನುವುದು ಗ್ರಾಮಸ್ಥರ ನಂಬಿಕೆಯಾಗಿದೆ. ಹೀಗಾಗಿ ಮಾಚೇನಹಳ್ಳಿ ಗ್ರಾಮದಲ್ಲಿ ಈ ರೀತಿಯ ವಿಶಿಷ್ಟ ಆಚರಣೆಯನ್ನು ಮಾಡುತ್ತಾ ಬಂದಿದ್ದು, ಕಳೆದ ಸೋಮವಾರ ಬೆಳಿಗ್ಗೆ ಗ್ರಾಮದ ಯುವಕರು ಬಾವಿ ನೀರಿನಲ್ಲಿ ಸ್ನಾನ ಮಾಡುವ ಮೂಲಕ ಬಾವಿಯಿಂದ ಬಿಂದಿಗೆಯಲ್ಲಿ ನೀರನ್ನು ಹೊತ್ತು ತಂದು ಗ್ರಾಮದ ಶ್ರೀ ಸೋಮೇಶ್ವರ ದೇವಸ್ಥಾನದ ಗರ್ಭಗುಡಿಯನ್ನು ತುಂಬಿಸಿದ್ದಾರೆ. ಇದರಿಂದಾಗಿ ದೇವಸ್ಥಾನದಲ್ಲಿರುವ ಪುರಾತನ ಕಾಲದ ಶಿವಲಿಂಗ ಹಾಗೂ ಬಸವಣ್ಣನ ಮೂರ್ತಿಗಳು ಸಂಪೂರ್ಣವಾಗಿ ನೀರಿನಲ್ಲಿ ಮುಳುಗಿವೆ. ಗ್ರಾಮಸ್ಥರು ದೇವಸ್ಥಾನದಲ್ಲಿ ದೀಪ ಬೆಳಗಿಸುವ ಮೂಲಕ ಜೋಗಮ್ಮರು, ಮುತ್ತೈದೆಯರು ಹಾಗೂ ಸಕಲ ಭಕ್ತರ ನೇತೃತ್ವದಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿ ಗ್ರಾಮಕ್ಕೆ ಆವರಿಸಿದ ಬರಗಾಲದ ಛಾಯೆ ದೂರವಾಗುವ ಮೂಲಕ ಮಳೆ, ಬೆಳೆಗಳು ಸಮೃದ್ಧಿಯಾಗಿ ಸಮಸ್ತ ಅನ್ನದಾತರಿಗೆ ಒಳಿತಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದ್ದಾರೆ. ವರದಿ ಚಂದ್ರಶೇಖರ ಸೋಮಣ್ಣವರ. ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜಾಗಂ ಜ್ಯೋತಿ ನಿರ್ಮಲವಾದ ಹರ 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 ಮಹಾದೇವ ಮರ್ಯಾಲಿಂಗ ಸಾಮಾಡುವಂಗ ನಡ್ಬೇಡಿ. ಇವ್ರು ಹೋಗಂಬಿಟ್ಟು ಹಾಕ್ಕೊಡ್ರಿ. ರೊಕ್ಕ ಪಕ್ಕಿದ್ರೆ ನನಗೆ ಕೊಡ್ರಿಲ್ಲ. ಸೋಮೇಶ್ವರನ ಕೃಪಾಶೀರ್ವಾದದಿಂದ ಮಳೆ ಹೋದ ಟೈಮಲ್ಲಿ ನಾವು ಪ್ರತಿ ವರ್ಷ ಈ ದೇವಸ್ಥಾನವನ್ನು ಬಸವಣ್ಣನ ಮತ್ತು ಲಿಂಗನ ಮುಚ್ಚಿ ನೀರಿನಿಂದ ತುಂಬಿಸಿದ ನಂತರ ಸ್ವಲ್ಪ ಸತತ ಮಳೆ ಹಾಕಂತ ಬಂದಿರಿ. ಆದ್ರೆ ಈಗ ಈ ಕಾರ್ಯಕ್ರಮ ಮಾಡಿ ಮಂಗಳದೇವರನ್ನ ಕರ್ಸೀವಿ, ಜೋಗಮ್ಮಗಳನ್ನ ಕರ್ಸೀವಿ, ಎಲ್ಲ ನೀರು ಹೊತ್ತು 2 ಅಂಕಣವನ್ನು ನೀರು ತುಂಬಿಸಿಕೊಂಡು ಆ ಭಕ್ತರಲ್ಲಿ ಎಲ್ಲರೂ ಕೈ ಮುಗಿ ಬೇಡಿಕೊಳ್ಳುತ್ತಾರೆ. ಆದಷ್ಟು ಬೇಗನೆ ಮಳೆ ಆಗ್ಬೇಕಂತ ಮತ್ತು ಅದರಿಂದ ಯಾವಾಗಲೂ ನಮಗೆ ಆಶೀರ್ವಾದ ಮಾಡ್ಕೊಂತ ಬಂದಾನ. ಯಾವಾಗ ಗುಡಿ ತುಂಬ ಸತಿ ಮಳೆ ಟೈಮ್ದಾಗ ಆ ಮಳೆ ನಮಗೆ ಆಗೈತಿ ಆ ಗುಡಿಯಿಂದ. ಯಾಕಂದ್ರೆ ಒಳಗೆ ಬಂದು ಗರ್ಭಗುಡಿ ಒಳಗೆ ಬಂದು ಸಣ್ಣ ಬಾವಿ ಐತಿ. ಆ ಬಾವಿ ತುಂಬ್ತೀವಿ ಅಂದ್ರೆ ಮಳೆಗೆ ಅಗ್ದಿ ಗ್ಯಾರಂಟಿ ಇದೆ, ಬರೆದಿಟ್ಟಿದ್ದ ಈಗ. ಅದಕ್ಕೆ ಎಲ್ಲರೂ ಇದ್ರ ಬಗ್ಗೆ ಈಶ್ವರನ ಬಗ್ಗೆ ಕಾಳಜಿ ವಹಿಸಿ ಎಲ್ಲರೂ ತಮ್ಮ ತನುಮನ ದನಗಳನ್ನ ಅಲ್ಲಿಂದ ಇಲ್ಲಿವರೆಗೆ ಪ್ರಯತ್ನ ಮಾಡಿ ಈ ಲಿಂಗವನ್ನು ತುಂಬಿಸಿರಲ್ಲ. ನಿಮ್ಮ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಸೋಮೇಶ್ವರ ನಿಮಗೆ ಕೃಪಾ ಆಶೀರ್ವಾದ ಇಲ್ಲ, ನಾನು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇನೆ.